ಓಂ ಲಲಿತಾಂಬಿಕಾಯೇ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ನಾವು ಕುಂಕುಮ ಅಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರ್ತಕ್ಕಂಥ ಕೆಂಪು ಕುಂಕುಮ ದೇವಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಆ ಕುಂಕುಮ ನಮ್ಮ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುತ್ತೆ ಅಂದರೆ ನೀವು ಅದನ್ನು ನಂಬ್ತೀರಾ? ಹೌದು, ನಮ್ಮ ಸಮಸ್ಯೆಗಳಿಗೂ ಕೂಡ ತಕ್ಷಣವೇ ಪರಿಹಾರ ಅಂದರೆ ಆ ಒಂದು ಕುಂಕುಮ. ಯಾವ ಸಮಸ್ಯೆ? ಆರ್ಥಿಕ ಸಮಸ್ಯೆ, ಅಪವಾದಗಳಾಗ್ಬೋದು, ಕೋರ್ಟ್ ಕೇಸುಗಳಾಗ್ಬೋದು, ಆರೋಗ್ಯ ಆಗ್ಬೋದು, ಇವೆಲ್ಲಕ್ಕೂ ಸಹ ಕುಂಕುಮ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಹೇಗೆ ಅಂತಂದರೆ ಈ ಕುಂಕುಮವನ್ನು ನಾವು ಸಿಂಧೂರ ಇರ್ಬೋದು, ಕುಂಕುಮ ಇರ್ಬೋದು, ಕುಂಕುಮಾರ್ಚನೆ ಮಾಡಿಸ್ತೀವಿ ದೇವಸ್ಥಾನಗಳಲ್ಲಿ. ನಾವು ಮನೆಗಳಲ್ಲಿ ಕುಂಕುಮಾರ್ಚನೆ ಮಾಡ್ತೀವಿ, ಶ್ರೀಚಕ್ರಕ್ಕೆ ಪೂಜೆ ಮಾಡ್ತೀವಿ. ಪ್ರತಿ ಫೋಟೋಗಳಲ್ಲೂ ಅರಿಶಿನ ಕುಂಕುಮ ಸಾಮಾನ್ಯವಾಗಿ ನಾವೆಲ್ಲರೂ ಇಟ್ಟೇ ಇರ್ತೀವಿ. ಆದರೂ ಕೂಡ ನಮಗೆ ಒಂದು ರೂಢಿ ಇರುತ್ತೆ, ನಾವು ಕುಂಕುಮವನ್ನು ಧಾರಣೆ ಮಾಡ್ಕೊಂಡು ಹೋಗೋದು, ಕುಂಕುಮ ಹಚ್ಕೊಂಡು ಹೋಗ್ತಕ್ಕಂಥದ್ದು. ಎಷ್ಟೋ ಜನ ಮುತ್ತೈದೆಯರು ಸಹ ಕುಂಕುಮವನ್ನು ಮಾಂಗಲ್ಯಕ್ಕೆ ಅರ್ಪಣೆ ಮಾಡ್ಕೋತಾರೆ. ಹಾಗೆ ಒಂದು ಬಹುಮುಖ್ಯವಾಗಿ ಕುಂಕುಮಕ್ಕೆ ಒಂದು ಉನ್ನತವಾದ ಸ್ಥಾನವನ್ನು ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಕೊಟ್ಟಿದ್ದೀವಿ. ಇವತ್ತಿನ ದಿವಸ ಈ ಕುಂಕುಮ ನಮ್ಮ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡುತ್ತೆ ಅಂತ ಹೇಳಿದ್ರೆ, ಕುಂಕುಮಕ್ಕೆ ವಾರಗಳಲ್ಲಿ ಹೆಚ್ಚು ಪ್ರಾಶಸ್ತ್ಯ, ಹೆಚ್ಚು ಶಕ್ತಿ, ಹಾಗೆ ಆ ಕುಂಕುಮದಲ್ಲಿ ಒಂದು ಅಗೋಚರವಾದ ಶಕ್ತಿ ಬಂದು ಕೂಡ್ಕೊಳ್ಳೋದು ದಿನಗಳು ಯಾವುದು ಅಂದರೆ ಅದು ಶುಕ್ರವಾರ ಮತ್ತು ಮಂಗಳವಾರ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಶುಕ್ರವಾರ ಮಂಗಳವಾರ ಕುಂಕುಮಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಅದು ನೀವು ಕೈ ಮುಟ್ಟಿದ್ರೆ ಅಥವಾ ಧಾರಣೆ ಮಾಡಿಕೊಂಡ್ರೆ, ಧರಿಸ್ಕೊಂಡ್ರೆ ಅದರಿಂದ ನಿಮ್ಮಲ್ಲೂ ಕೂಡ ಒಂದು ಧನಾತ್ಮಕ ಶಕ್ತಿ ಕೂಡ ಬರುತ್ತೆ. ಈ ಕುಂಕುಮವನ್ನು ನಾವೇನು ಮಾಡಬೇಕು? ಸಿಂಧೂರ, ಕುಂಕುಮ, ಈಗ ಹನುಮನಿಗೆ ಸಿಂಧೂರವನ್ನು ಅರ್ಪಣೆ ಮಾಡಿಕೊಂಡು ಕೂಡ ಬರ್ತೀವಿ. ಈ ಕುಂಕುಮವನ್ನು ನಾವು ನಮ್ಮ ಮನೆಗಳಲ್ಲಿ ಸಂಧ್ಯಾ ಕಾಲದಲ್ಲಿ ನೀವು ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಅದನ್ನು ಕುಂಕುಮವನ್ನು ಬೆರೆಸಿ ಬಾಗಿಲಿಗೆ ಸಂಧ್ಯಾ ಕಾಲದಲ್ಲಿ ಹಚ್ಚಿಬಿಟ್ರೆ ಲಕ್ಷ್ಮಿ ತಕ್ಷಣ ಮನೆಗೆ ಬರ್ತಾಳೆ, ಆ ತಾಯಿ ಬಂದು ಸೇರಿಕೊಳ್ತಾಳೆ, ಆ ತಾಯಿ ಬಂದು ಆ ಮನೇಲಿ ಕೂಡ್ಕೋತಾಳೆ ಅಂತಕ್ಕಂಥ ಒಂದು ಮಾತು ಕೂಡ ಸಂಪ್ರದಾಯದಲ್ಲಿ ಶಾಸ್ತ್ರಬದ್ಧವಾಗೂ ಕೂಡ ಇದೆ. ಯಾರು ಸಂಧ್ಯಾಕಾಲದಲ್ಲಿ ಕುಂಕುಮವನ್ನು ಒಂಚೂರು ಎಣ್ಣೆ, ತುಪ್ಪ ಸ್ವಲ್ಪ ಬೆರೆಸ್ಬಿಟ್ಟು ಮನೆಯ ಬಾಗಿಲಿಗೆ ಹಚ್ಚಿದ್ರೆ ಮಹಾಲಕ್ಷ್ಮಿ ದುರ್ಗಿಯ ಅನುಗ್ರಹ ಸಿಗ್ತಕ್ಕಂಥದ್ದು. ಮತ್ತು ಅದೇ ತುಪ್ಪ ಅಥವಾ ಆ ಎಣ್ಣೆ, ಅಥವಾ ಸಾಮಾನ್ಯವಾಗಿ ಏನೋ ನಮಗೆ ಶಕ್ತಿ ಇಲ್ಲ, ತುಪ್ಪ ಸಿಗಲ್ಲ, ಒಂಚೂರು ಎಣ್ಣೆ ಆದರೂ ಪರವಾಗಿಲ್ಲ, ಆ ರೀತಿಯಾಗಿ ಬೆಳಗಿನ ಜಾವ ಈ ಒಂದು ಉಂಗುರದ ಬೆರಳಲ್ಲಿ ನೀವು ಹಣೆಗೆ ಹಚ್ಕೊಂಡು ಹೋದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಂಧ್ಯಾಕಾಲಕ್ಕೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಈ ಒಂದು ಕೆಂಪು ಬಟ್ಟೆ ತಗೊಳ್ಳಿ, ಆ ಕೆಂಪು ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿ ತಗೊಳ್ಳಿ, ಆ ತೆಂಗಿನಕಾಯಿಗೆ ಕುಂಕುಮ, ತುಪ್ಪವನ್ನು ಹಚ್ಚಿದ ಕುಂಕುಮವನ್ನು ಪರಿಪೂರ್ಣವಾಗಿ ಆ ತೆಂಗಿನಕಾಯಿಗೆ ಹಚ್ಚಿಬಿಟ್ಟು ಕೆಂಪು ಬಟ್ಟೆಯಲ್ಲಿ ಪೂರ್ವಾಭಿಮುಖವಾಗಿ ನಿಂತು ದುರ್ಗಿ ಮಹಾಲಕ್ಷ್ಮಿಯ ಸ್ತೋತ್ರ ಯಾವುದೋ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನೇನು ಮಾಡಬೇಕು, ನಿಮ್ಮ ತಿಜೋರಿಯಲ್ಲಿ ಅಥವಾ ನಿಮ್ಮ ಬೀರು ಅಥವಾ ನೀವು ಹಣ ಇಡ್ತಕ್ಕಂಥ ಜಾಗದಲ್ಲಿ ಶುಕ್ರವಾರ ಇಟ್ಟು ಮುಂದಿನ ಶುಕ್ರವಾರ ತನಕ ಅದನ್ನು ಅಲ್ಲಿಟ್ಟು ಆ ತೆಂಗಿನಕಾಯನ್ನು ಒಡೆದು ಮನೆ ಅಥವಾ ಆಚೆ ಕಡೆ ಎಲ್ಲಾದರೂ ಇದು ಮಾಡಿ ಅದನ್ನು ಗಿಡದ ಕೆಳಗೆ ಎಲ್ಲಾದರೂ ಬಿಸಾಡಿಬಿಟ್ರೆ ನಿಮಗೆ ಅಲ್ಲಿ ಒಂದು ಕೆಟ್ಟ ಶಕ್ತಿಗಳಿದ್ದರೂ ಕೂಡ, ದುಷ್ಟ ಶಕ್ತಿಗಳು ಕೂಡ ಅದು ಆಚೆಗೂ ಕೂಡ ಹಾಕ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಮಾವಾಸ್ಯೆಗೆ ಈ ರೀತಿ ಮಾಡಿಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕುಂಕುಮವನ್ನು ನೀವು ಆ ಕುಂಕುಮ ಹಣೆಗಿಟ್ಕೊಂಡು ಹೋದಾಗ, ಈ ತುಪ್ಪ ಮತ್ತು ಕುಂಕುಮ ಇಟ್ಕೊಂಡು ಹೋಗಿದ್ದೆ ಆದರೆ ಸಂಧ್ಯಾಕಾಲಕ್ಕೆ ನಿಮ್ಮಲ್ಲಿ ಒಂದು ಧನಾತ್ಮಕವಾದ ಶಕ್ತಿ ಕೂಡ ಏರ್ಪಟ್ಟಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.